ಸುಬು ಪಿಂಕಿ ಸುಮ್ಮನೆ ಕುತ್ಕೊಂಡ್ರೆ ಸರಿ ಇವಾಗ. ಇವನೇ ರಶ್ಮಿ ಮಾತಾಡ್ಸೋದು ನನಗೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ಇವಳೊಬ್ಳು. ಹೇ ಸುಬ್ಬು ಗುಂಡ, ಇವತ್ತು ಸಂಜೆ ಕ್ರಿಕೆಟ್ ಆಡಕ್ಕೆ ಹೋಗೋಣ, ಗ್ರೌಂಡ್ಗೆ ಬರ್ತೀರಾ? ಹ್ಞೂ ಕಣೋ ಬರ್ತೀನಿ. ಎಷ್ಟು ಗಂಟೆಗೆ ಹೋಗೋಣ? ಸುಬ್ಬ, ಇದು ನಿನಗೆ ಲಾಸ್ಟ್ ವಾರ್ನಿಂಗು. ಈಗ ನಾನು ನಿನ್ನ ಹೆಸರು ಬೋರ್ಡ್ ಮೇಲೆ ಬರೆದು ಬಿಡ್ತೀನಿ ಅಷ್ಟೇ. ಖಂಡಿತೀನಿ, ಕುತ್ಕೊಳ್ಳೆ. ಏನು ಸಿನಿಮಾ ಇಲ್ಲದ ಮಾನಿಟರ್ ಆಗಿ ಹಿಂಗೆ ಆಡ್ತೀಯ ಅವಳೆ. ಹಾಂ ಹೌದಾ, ಸರಿ ಬಾ. ನಿನ್ನ ಹೆಸರು ಬರೆದು ಅದ್ರ ಮುಂದೆ 20+ ಹಾಕ್ತೀನಿ. ಸರಿ ಬಂದ ತಕ್ಷಣ ಹೇಳ್ತೀನಿ ನಿನಗೆ. ಇದೇ ನಿನಗೆ ಬಿಡಿಸ್ತೀನಿ ಗ್ರಾಚಾರನ. ಅಯ್ಯೋ ಬೇಡ ಕಣೆ ರಶ್ಮಿ, ಪ್ಲೀಸ್. ನಾಳೆ ನನ್ನ ಬರ್ತಡೇ ಇದೆ. ನಾನು ನಿನಗೆ 2 ಚಾಕ್ಲೇಟ್ ಕೊಡ್ತೀನಿ ಆಯಿತಾ? ಪ್ಲೀಸ್ ಕಣೆ, ಹೆಸರು ಬರಿಬೇಡ. ಹಂಗೆ ಬಾ ದಾರಿಗೆ. ನೀವು ಯಾಕ್ರೆ ಪ್ಲೇಸ್ ಚೇಂಜ್ ಮಾಡ್ಕೊತ ಆಟಾಡ್ತಾ ಇದ್ದೀರಾ? ಇಲ್ಲ ಕಣೆ, ಅವಳು ನೋಡು ಮತ್ತೆ ನನ್ನ ಪ್ಲೇಸಲ್ಲಿ ಬಂದು ಕೂತ್ಕೊಂತಾಳೆ. ನಾನು ಹೆಂಗೆ ನನ್ನ ಪ್ಲೇಸ್ನಲ್ಲಿ ಬಿಟ್ಕೊಡ್ಲಿ? ನಾನು ಫಸ್ಟ್ ಬಂದಿದ್ದು, ಅದಕ್ಕೆ ನಾನು ಕೂತ್ಕೊಂಡೆ. ಯಾರು ಫಸ್ಟ್ ಬಂದ್ರು ಅದು ನನ್ನದೇ ಪ್ಲೇಸು. ನಿನ್ನ ಪ್ಲೇಸಲ್ಲಿ ನೀನು ಕೂರು, ನನ್ನ ಪ್ಲೇಸಲ್ಲಿ ನನಗೆ ಬಿಡು. ನೀವಿಬ್ಬರು ಹಿಂಗೆ ಜಗಳ ಮಾಡ್ತಾ ಇದ್ರೆ ನಾನು ನಿಮ್ಮ ಹೆಸರು ಬರಿತೀನಿ ಇವಾಗ. ಬರೀಲಾ? ಬೇಡ ಕಣೆ. ಹೇ ಸಿಂಗ್ಲಿಕಾ, ನಾಳೆ ನನ್ನ ಬರ್ತಡೇ ಇದೆ ಕಣೋ. ನಾಳೆ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾರೆ, ಬಂದ್ಬಿಡು. ನಾನು ನಿನಗೆ 2 ಸತಿ ಹೇಳಿದ್ದೀನಿ ನನಗೆ ಸಿಂಗ್ಲಿಕಾ ಅಂತ ಕರೆದ್ರೆ ಇಷ್ಟ ಆಗಲ್ಲ ಅಂತ. ನನ್ನ ಹೆಸರು ಕಾರ್ತಿಕ್ ಅಂತ ಗೊತ್ತು ತಾನೆ? ಅಯ್ಯೋ ಯಾವುದೋ ಒಂದು ತಿಕ್ಕ ಬಿಡ. ಸುಬ್ಬು ಕಾರ್ತಿಕ್ ನಿಮ್ಮಿಬ್ಬರ ಹೆಸರನ್ನು ಬರಿತಾ ಇದ್ದೀನಿ, +5 ಹಾಕಿದ್ದೀನಿ. ಬೇಡ ಕಣೆ ರಶ್ಮಿ. ಇನ್ನೊಂದ್ಸತಿ ಮಾತಾಡಲ್ಲ ಕಣೆ, ಪ್ಲೀಸ್ ರಬ್ ಮಾಡೆ ಹೆಸರನ್ನ. ಏನಿಲ್ಲ, 1-2 ಸರ್ತಿ ಒದೆ ತಿನ್ರಿ, ಇಲ್ಲ ಪನಿಷ್ಮೆಂಟ್ ತಗೊಳ್ಳಿ, ಅವಾಗೇ ಗೊತ್ತಾಗುತ್ತೆ. ನಾನು ಆವಾಗಲಿಂದನೂ ಹೇಳ್ತಾ ಇದ್ದೀನಿ ತಾನೆ, ಸುಮ್ಮನೆ ಇರ್ರಿ ಅಂತ. ಎಲ್ಲ ನಿನ್ನಿಂದನೇ ಕಣೋ ಸುಬ್ಬು, ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ. ನಿನ್ನ ಜೊತೆಗೆ ನಂದು ಹೆಸರು ಬರೆಸಿ ನನಗೂ ಪನಿಷ್ಮೆಂಟ್ ಸಿಗೋಂಗೆ ಮಾಡ್ತೀಯ. ಕಾರ್ತಿಕ್ ಈಗ +5 ಮತ್ತೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಮಾನಿಟರ್ ಆದಾಗ ಇವಳಿಗಿದೆ ಮಾರಿ ಹಬ್ಬ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಕ್ಲಾಸ್ ಅಂದರೆ ಹೀಗಿರಬೇಕು. ಎಷ್ಟು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ ಎಲ್ಲರೂ, ಜಾಣ ಮಕ್ಕಳು ಥರ. ಗುಡ್ ರಶ್ಮಿ, ಚೆನ್ನಾಗಿ ಮಾನಿಟರ್ ಮಾಡಿದ್ಯಾ. ಸರ್ ಆದರೂ ಅವನು ಸುಬ್ಬು ಮತ್ತು ಕಾರ್ತಿಕ್ ತುಂಬ ಮಾತಾಡ್ತಾರೆ ಸರ್. ಅವರಿಬ್ಬರ ಹೆಸರು ಬೋರ್ಡ್ ಮೇಲೆ ಬರೆದಿದ್ದೀನಿ, +5 ಕೂಡ ಹಾಕಿದ್ದೀನಿ. ಹಾಂ, ಅದೇ ಅನ್ಕೊಂಡೆ ಇವರಿಬ್ರು ಹೆಂಗೆ ಸೈಲೆಂಟಾಗಿ ಇರೋಕ್ಕೆ ಸಾಧ್ಯ ಕ್ಲಾಸಲ್ಲಿ ಅಂತ. ಎದ್ದಳ್ರ ಮೇಲೆ. ಹೌದು ಸರ್, ನಾವು ಮಾತಾಡಿಲ್ಲ ಸರ್. ಏನ್ರೋ ಅದು ರಾಗ ಎಳಿಯೋದು? ಅವಳೇನು ಸುಮ್ಮನೆ ಬರೀತಾಳೆ ನಿಮ್ಮ ಹೆಸರು ಆಗಿದ್ರೆ? ನಾವು ಮಾತಾಡ್ಸಲ್ವಲ್ಲ ಅಲ್ವಾ ಸರ್, ಅದಕ್ಕೆ ನಮ್ಮ ಮೇಲೆ ಅವಳಿಗೆ ಸಿಟ್ಟು ಸರ್, ಸಿಟ್ಟು. ಇಲ್ಲ ಸರ್, ಇವನ್ನೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ. ಅವರಿಬ್ಬರು ತುಂಬ ಮಾತಾಡ್ತಾ ಇದ್ರು, ಬೇಕಂದ್ರೆ ಇವ್ರಿಗೆ ಕೇಳಿ. ಅಲ್ವೇನ್ರೆ ಪಿಂಕಿ, ಕಾವ್ಯ? ಹೌದು ಸರ್. ಈಗೇನು ಹೇಳ್ತೀರಾ ಇಬ್ರು? ಕತ್ತೆಗಳ, ನನಗೆ ತಮಾಷೆ ಮಾಡ್ತೀರೇನ್ರೋ? ನೀವಿಬ್ರು ನನ್ನ ಪೂರ್ತಿ ಪೀರಿಯಡ್ ಮುಗಿಯೋವರೆಗೂ ಕೈ ಮೇಲ್ ಮಾಡ್ಕೊಂಡು ನಿಂತ್ಕೊಳ್ಳಿ. ಬೇಗ ಬೇಗ. ನಿಂಗಿದೆ ಕಣೆ ರಶ್ಮಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಸುಮ್ಮನೆ ನಮಗೆ ಪನಿಷ್ಮೆಂಟ್ ತಗೊಳಂಗೆ ಮಾಡ್ದಲ್ಲ, ಮಾಡ್ತೀನಿ ನನಗೆ ರಶ್ಮಿ. ಏನ್ರೋ ಅದು, ಇನ್ನೂ ಕೈ ಎತ್ತಿಲ್ವಾ ಮೇಲೆ? ಕೈ ಮೇಲೆ ಎತ್ತಿ. ಇವಾಗ ಅಟೆಂಡೆನ್ಸ್ ಕೂಗ್ತೀನಿ, ಹೇಳಿ. ಭವ್ಯ, ಪ್ರೆಸೆಂಟ್ ಸರ್. ಮುರಾರಿ, ಅವನಾದ ಪರಾರಿ. ಸಲೀಮಾ, ಅವನಾದ ಶೆಟ್ಟಿ ಅಂಗಡಿ ಗುಲಾಮ. ಲತಾ, ಅವಳು ಕೋತ. ಸಾನಿಯಾ, ಅವಳಿ ಚಿಕನ್ ಗುನಿಯಾ. ಸುಬ್ಬು ಇವಾಗ ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಕ್ಲಾಸಿಂದ ಹೊರಗೆ ದಬ್ಬಿ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ತಲೆ ಸಿಡಿದ್ರೆ 4 ಅಕ್ಷರ ಇಲ್ಲ, ಇಂಥ ತಮಾಷೆ ಮಾತಿಗೇನು ಕಡಿಮೆ ಇಲ್ಲ. ಕತ್ತೆಗಳ. ಸಾರಿ ಸರ್. ರಶ್ಮಿ, ಪ್ರೆಸೆಂಟ್ ಸರ್. ಪಿಂಕಿ, ಪ್ರೆಸೆಂಟ್ ಸರ್. ಕಾರ್ತಿಕ್, ಪ್ರೆಸೆಂಟ್ ಸರ್. ಸುಬ್ಬು, ಪ್ರೆಸೆಂಟ್ ಸರ್. ಗುಂಡ, ಪ್ರೆಸೆಂಟ್ ಸರ್. ಸರ್ ಸಾರಿ ಸರ್, ಇನ್ನೊಂದ್ಸತಿ ಮಾತಾಡಲ್ಲ. ಪ್ಲೀಸ್ ಕುಂದ್ರಿಸ್ರಿ ಸರ್. ಸರ್ ಕೈ ತುಂಬ ನೋವ್ತಾ ಇದೆ ಸರ್, ಪ್ಲೀಸ್ ಸರ್. ಆಯ್ತಾಯ್ತು ಕೂತ್ಕೊಳ್ಳಿ. ಮುಂದಿನ ಸತಿಯಿಂದ ಈ ಥರ ಮಾತಾಡಿದರೆ ಸೀದಾ ಹೊರಗೆ ದಬ್ತೀನಿ ನಿಮ್ಮನ್ನು. ಸರಿ, ನಿನ್ನೆ ನಾನು ಒಂದು ಪ್ರಬಂಧ ಬರೆಯೋಕೆ ಕೊಟ್ಟಿದ್ನಲ್ಲ, ಎಲ್ಲರೂ ಬರ್ಕೊಂಬಂದಿದ್ದೀರಾ?
ಸರಿ ಗುಂಡ ನೀನು ಹೇಳು ಏನು ಬರ್ಕೊಂಬಂದಿದ್ಯಾ ಅಂತ. ಸ್ಟಾರ್ಟ್ ಮಾಡು. ನಾನು ಮಂತ್ರಿ ಆದರೆ ಏನು ಬರ್ದಿದ್ಯಾ? ನಾನು ಬರ್ದಿಲ್ಲ ಸರ್. ನಾನು ಮಂತ್ರಿ ಆದ್ರೆ ನಾನು ಯಾಕೆ ಬರೀಬೇಕು? ನನ್ನ ಪಿ ಹತ್ರ ಬರೆಸ್ತೀನಿ. ಹಾ ನೀನು ಇಲ್ಲಿ ಇರಬಾರ್ದಿತ್ತು ಕಣೋ, ಎಲ್ಲೋ ಇರಬೇಕಿತ್ತು. ಕೂತ್ಕೋ. ಸರ್ ನಾನು ಬರ್ಕೊಂಬಂದಿದ್ದೀನಿ, ಹೇಳಲಾ? ನೀನಾ? ಬೇಡಪ್ಪ ಬೇಡ. ಅವನು ಹೇಳಿರೋ ಉತ್ತರಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಇನ್ನಿಂದ ಎಲ್ಲಿ ಕೇಳಲಿ ನಾನು? ಏನು ಬೇಡ, ಕೂತ್ಕೊಳ್ಳಿ. ಕಾರ್ತಿಕ ನೀನು ಹೇಳು. ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲೆ, ಏನೂ ಇಲ್ಲದ ನಿನ್ನ ತಲೆ, ಇದ್ದರೆಷ್ಟು ಬಿಟ್ಟರೆಷ್ಟು. ಇದೇ ಥರ ನೀನು ಒಂದು ಉದಾಹರಣೆ ಕೊಡು ನೋಡೋಣ. ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನಿಮ್ಮ ನೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆಷ್ಟು ಬಿಟ್ಟರೆಷ್ಟು. ಚೆನ್ನಾಗಿತ್ತಾ ಸರ್? ನಿಮ್ಮಂಥ ಸ್ಟೂಡೆಂಟ್ಸ್ನ ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು. ಕೂತ್ಕೊಳ್ಳಪ್ಪ. ದೇವ್ರೆ, ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಟೀಚರ್ ಮಾತ್ರ ಆಗಬಾರ್ದಪ್ಪ.